ಮುದನೂರು ಗ್ರಾಮದಲ್ಲಿ ನೆನೆಸಿರುವಂತ ಯಾವ ಗಟಿವಾಳಯ್ಯ ಶರಣ ಅಂತ ತಿಳ್ಕೊಂಡು ಬಹಳ ದೊಡ್ಡ ಶರಣರಿದ್ರು ಅವರು. ಗಟಿವಾಳಯ್ಯ ಶರಣಪ್ಪ ಅಂತಂದ್ರ ಸಾಮಾನ್ಯ ಇದ್ದಿದ್ದಿಲ್ಲ. ಅವನ ಹೆಂಡತಿ ಹ್ಯಾಂಗಿದ್ದಳಪ್ಪ ಅಂತಂದ್ರ ಇದು ಏನ್ ಅಂದದಲ್ಲ ವಿದ್ಯಾಶ್ರೀ ಈಕಿನಂಗೆ ಇದ್ದಳು ಆಕಿನು. ಯಾರು ಗಟಿವಾಳಯ್ಯನ ಹೆಂಡತಿ. ಊರಾಗಿದ್ದಾಗ ಮಾತ್ರ ಜಾರತನ ಮಾಡಿದ್ಳು. ಅದು ವಿಷಯ ಗುರುತಾಯ್ತು ಯಾರಿಗೆ ಗಟಿವಾಳಯ್ಯಗ. ಅವಾಗ ಏನ್ ಮಾಡ್ತಾಳ್ರಿ ಗಟಿವಾಳಯ್ಯ ಕೂತು ಕಳಿಸ್ಯಾನೇನು ಆಕಿಗೆ ಯಾರ ಮನೆಗೆ ಹೋಗತ್ತೇಳಿ ಕಳಿಸಿಲ್ಲವ. ಆದ್ರೆ ಗಂಡನ ಗುರುತು ಯಾರಿಗೆ ಗುರುತಾಗ್ತದ? ಯಾರಿಗೆ ಗೊತ್ತಾಗ್ತದ ಮಾಸ್ತರ? ಗರ್ತಿ ಇದ್ದಕ್ಕಿಗೆ ಗುರುತಾಗ್ತದ ಅಷ್ಟೇ. ವೇಷಾಸ್ತ್ರಿಗೆ ಗೊತ್ತಾಗಲ್ಲ. ನಿನ್ನೆ ಹೇಳಿನ ತಂಗಿ. ಹೌದು ಜಾರತನ ಅದಕ್ಕೆ ಜಾರತನ ಹೆಂಗ್ ಮಾಡ್ಬೇಕು? ಹ್ಯಾಂಗ ಮಾಡ್ಬೇಕ್ರಿ ಮಾಸ್ತರ? ಜಾರತನವು ಮಾಡಿದೆ ನಾವು ಜಂಗಮನ ಒಡಗೂಡಿ ಹಿಂಗ ಜಾರತನ ಮಾಡು ಅಂದ್ರೆ ಜಗತ್ತದೊಳಗೆ ಉಳಿತಿ ತಂಗಿ. ಹೌದು ಎಲ್ಲರ ಒಂದು ಪೇಪರ್ ಮಟ್ಟಿಗಾಗಿ ಜಾರತನ ಮಾಡಿದ್ರೆ ನೀ ಹೆಂಗ್ ನಿನ್ನ ಹೆಸರು ಉಳಿತದ ತಂಗಿ? ಏನ್ ಮಾಡ್ಯಾರಿ ಗಟಿವಾಳಯ್ಯ ಹೆಂಡತಿ ಮಾಸ್ತರ? ನಿನ್ನ ಸಮಾಧಿ ನಿಂದು ಘೋರಿ ಸಹಿತಕ್ಕೆ ಶಾಪ ಮಾಡಿಬಿಡ್ತಾರೆ. ಎಲ್ಲಿ ಖೂನ್ ಸಹಿತ ಉಳಿಯಂಗಿಲ್ಲ ನಿಂದು. ಅಂತವ್ರು ಎಲ್ಲರ ಜಾತ್ರೆ ಮಾಡ್ಲಕತ್ತಾರ ಜಗತ್ತದೊಳಗ. ಮಾಡಿಲ್ಲಲ್ರಿ ಮಾಸ್ತರ? ಗಂಡಗೆ ಬಿಟ್ಟು ಎಲ್ಲರ ಯಾವಾಕ್ಯಾರ ಸೇರ್ಲಾರ್ದಕ್ಕಿದ್ ಎಲ್ಲರ ಜಾತ್ರೆ ನಡೆದದೇನು? ಗಂಡಗೆ ಬಿಟ್ಟು ಮತ್ತೊಂದು ಏನಾರ ಮಾಡೋದಕ್ಕೆ ಜಾತ್ರೆ ನಡೆದದೇನು ಜಗತ್ತದೊಳಗ? ಆಗಿಲ್ಲಲ್ರಿ ಮಾಸ್ತರ? ಗಂಡಿಗೆ ಯಾವಕ್ಕೆ ದುಡ್ಕೊಂಡವ ಅಕ್ಕಿಂತೆ ಮಾತ್ರ ಜೆಂಡ ಹಚ್ಚದ ಈ ಜಗತ್ತದೊಳಗ. ಗಂಡನ ಮೇಲೆ ಮತ್ತೊಬ್ಬನಿಗೆ ನೋಡೋದಕ್ಕೆ ಜಾತ್ರೆ ನಡೆಯಂಗಿಲ್ಲ ಜಗತ್ತದೊಳಗ. ಇಂಥ ಅನೈತಿಕ ನೀತಿ ಮಾಡಬೇಡತ್ತ ನಾ ಹೇಳನ್ನ. ನೀನೇ ಬದುಕಿ ಅವ್ರ ಮನೆಗೆ ಬಿಡ್ತಿದ್ದೆ ಅಂದ್ರೆ ಹ್ಯಾಂಗ ಮಾಡೋದು? ಇದು ಅಡಮುಟ. ಅದಕ್ಕ ಉದಾಲಿಕನ ಹೆಂಡತಿ ಚಂಡಿ ಇದ್ದಂಗಿಕ್ಕಿ. ಉದಾಲಿಕನ ಹೆಂಡತಿ ಅಂದ್ರೆ ಹೆಂಗಿದ್ಳು? ರೊಟ್ಟಿ ಮಾಡೋದು ಕೂಡ ಅದಕ್ಕಾಗಿತ್ತು. ನಾ ಗಿಟ್ಟಿ ಮಾಡ್ತೀನಿ ಅಂತಿತ್ತದು ಚಂಡಿ. ಅವಾಗ ಒಂದು ದಿವಸ ಏನಾಯ್ತು, ಸಪ್ತ ಋಷಿಗಳು ವಿಚಾರ ಮಾಡಿದ್ರು. ಏನಂತ? ಏನ್ ಮಾಡ್ತಾರ್ರಿ? ಯಾವ ನಮ್ಮ ಉದಾಲಿಕರಪ್ಪ ಅಂತ ಸಾಮಾನ್ಯ ಅಲ್ಲ, ನಾವು ಅವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಕೆಳಗಿಳಿದು ಬಂದ್ರು. ಯಾರ್ಯಾರು ಬಂದಾರ್ರಿ? ಭೃಗು ಋಷಿ ಇಂಥವ್ರೆಲ್ಲ ಸಪ್ತ ಋಷಿಗಳು ಇದ್ರಲ್ಲ, ಇವ್ರೆಲ್ಲ ಕೆಳಗಿಳಿದು ಬಂದ್ರು. ಇಳಿದು ಬರೋದ್ರೊಳಗಾಗಿ ಏನಾಗಿತ್ತು? ಏನಾಗಿದ್ರಿ? ಯಾವ ನಮ್ಮ ಉದಾಲಿಕ ಮನ್ಯಾಗೆ ಇದ್ದ. ಉದಾಲಿಕ ಮನ್ಯಾಗ ಇದ್ದ ಎದಿ ಜಲ್ ಹತ್ರಿ. ಯಾಕ್ರಿ? ಮನ್ಯಾಗಿದ್ದು ಒಂದು ಅಡ್ತಾರ ನಡ್ಯ ಕುದುರಿ ಅದಲ್ಲ, ಹೆಂಗ್ ಮಾಡ್ಬೇಕು? ಉಲ್ಟಾ ನಡ್ಯ ಕುದುರಿ. ಉಲ್ಟಾ ನಡೀತದ ಕುದುರಿ. ಹೆಂಗ್ ಮಾಡ್ಬೇಕಪ್ಪ? ಅತಿಥಿಗಳಿಗೆ ಸತ್ಕಾರ ಮಾಡ್ಬೇಕಾದ್ರೆ ನಂದು ಎದಿ ಜಲ್ ಅಂದ್ಬಿಡ್ತಾವನಿ. ಆಶ್ರಮ ಎಷ್ಟಿದೀವ್ರಪ್ಪ ಇವರು? ಅವಾಗ 2 ಆಶ್ರಮಗಳಿದ್ವು. ಅವನು ಆಚಿ ಕಡೆ ಒಂದು ಆಶ್ರಮ, ಈಚಿ ಕಡೆ ಒಂದು ಆಶ್ರಮ. ಅವನಿಗೆ ಕೈಕಾಲ ಮುಖ ತೊಕ್ಕೊಳಕ್ಕ ನೀರು ಕೊಟ್ಟು ಆಚಿ ಕಡೆ ಗುಡಿಸೋದ್ಲಾಗ ಕುಂದ್ರಿಸಿ ಈಚಿ ಕಡೆ ಗುಡಿಸೋದ್ಲಾಗ ಹೆಂಡತಿಗೆ ಹೇಳಕತ್ತ. ಏನತ್ತ? ಏನ್ ಹೇಳ್ತಾನ್ರಿ? 5-6 ಮಂದಿ ಸಾಧುರು ಬಂದಾವ. ನಾವು ಚಲೋದು ಊಟ ಮಾಡಿಸಿದಪ್ಪ ಅಂತ ನಾಳೆಗೆ ನಮ್ಗೆ ಬೆನ್ನು ಬಿಡಂಗಿಲ್ಲ. ಅವು ಮೊದಲೇ ಅಡವಿ ವಸ್ತಿ ಅದ ನಮ್ಮದು. ಏನಾರು ಇದ್ದಿದ್ದು ಖಾರ ಪುಡಿ ಕಟ್ಟಿ ರೊಟ್ಟಿ ಅಂತ ಕೊಟ್ಟು ಕಳ್ಸಾಮು, ಅದ್ರ ಮ್ಯಾಗೆ ಬಿಡು ಅಂದವ. ಅವಾಗ ಈಕಿ ಏನಂದ್ರು ಚಂಡಿ. ಏನಂತಾಳ್ರಿ? ಅದ್ಯಾಕಾಗಿತ್ತು? ನಾನು ಚಪಾತಿ ಇದು ಶಾವ್ಗಿ ಮಾಡಕಿನಿ. ಶಾವ್ಗಿ ಮಾಡಿದ್ರೆ ಮಾಡಲಕ್ಕ ಅದ್ರ ಮ್ಯಾಗ ಹಾಲ ತುಪ್ಪ ಸಕ್ರಿ ಇಂಥವೇನ್ರಿ ಹಾಕಿ ಅದ್ಯಾಕಾಗಿತ್ತು? ನಾ ಹಾಲು ಹಾಕಾಕಿನಿ, ಅದ್ರ ಮ್ಯಾಗ ತುಪ್ಪ ಹಾಕಾಕಿನಿ, ಅದ್ರ ಮ್ಯಾಗ ಒಂದು ನೌಟಕ್ ಸಕ್ರಿ ಹಾಕಾಕಿನಿ ಅಂದ್ಲಿಕ್ಕಿ. ಅಲ್ಲಿ ಏನ್ ಕೇಳಿ ಏನಂತಾರ್ರಿ ಅವರು ಸಪ್ತ ಋಷಿಗಳು? ಈಚೆ ಕಡೆ ಕೂತಿದ್ರಲ್ರಿ ಅವರು ಸಪ್ತ ಋಷಿಗಳು. ಅವ್ರೇನಲ್ಲಕತ್ರಿ? ಏನಂತಾರ್ರಿ? ಏನ್ ನೀಚದನು ಸುಳಿ ಮಗ, ಅವನ ದರ್ಶನಕ್ಕೆ ನಾವು ಬಂದೀವಿ. ಹೌದು. ಆ ಹೆಣ್ಮಗಳು ಹಿಂಗ್ ಹೇಳ್ತಾಳೆ, ಈ ಮಗ ಹಿಂಗ್ ಹೇಳ್ತಾನಲ್ಲ, ಎಷ್ಟು ಸುಮಾರನ ಅಲ್ಲಕತ್ತಾರ ಅವರು. ಇಲ್ಲಪ್ಪ, ಇದು ಕುದುರೆ ಉಲ್ಟಾ ನಡೆದಂಬದು ಗೊತ್ತಿದ್ದಿಲ್ಲ ಅವ್ರಿಗೆ. ಅವ್ರಿಗೇನು ಗೊತ್ತ್ರಿ ಇದು ಅಡ್ತಾರ ನಡೀತದ ಕುದುರೆ ಏನದು? ಹೌದು. ಅವಾಗ ಗೊತ್ತಾಗ್ಲಿಲ್ಲ. ಎಲ್ಲಾ ಮಾತ್ರ ಅಡಿಗೆ ಸಾಹಿತ್ಯ ಎಲ್ಲ ಸಜ್ಜ ಮಾಡಲಕ್ಕಿ. ಸಜ್ಜ ಮಾಡಿ ಈಚೆ ಕಡೆ ರೂಮ್ನಾಗ ತಂದು ಅವ್ರಿಗೆಲ್ಲ ಊಟ ಮಾಡಿಸ್ಬೇಕಲ್ರಿ ಸಪ್ತ ಋಷಿಗಳಿಗೆ. ಊಟ ಮಾಡಿಸುವಂತ ಟೈಮ್ದೊಳಗ ಎಲ್ಲರಿಗೆ ಕೆಳಗ್ ಕುಂದ್ರಶನ ಉದಾಲಿಕ್ ಹೇಳ್ತಾನ. ಏನ್ ಹೇಳ್ತಾನ್ರಿ? ಅವ್ರಾದ್ರೂ ಕೂಡ ದೊಡ್ಡ ಋಷಿಗಳದಾರ, ಅವ್ರು ಸಪ್ತ ಋಷಿಗಳದಾರ. ಈ ಕುದುರೆ ಆಟದ ಗೊತ್ತು ಮಾಡ್ಬೇಕಲ್ಲ ಅವ್ರಿಗೆ. ಚಾಲ ಗೊತ್ತಾಗಬೇಕಲ್ಲ. ಅವಾಗ ಅವ್ರಾದ್ರೂ ಸಪ್ತ ಋಷಿಗಳು ಬಂದಾರ ನಮ್ಮ ಮನೆಗೆ. ಏನೋ ಅವ್ರು ಬರೋದು ಬಹಳ ದುರ್ಲಭ ಅದ. ನಮ್ಮ ಮನೆಗೆ ಬಂದಾರಪ್ಪ ಅಂತಂದ್ರ ಅವ್ರಿಗೆ ಊಟ ಮಾಡೋ ಟೈಮ್ದೊಳಗ ಒಂದ್ ಸ್ವಲ್ಪ ತಾಗಿ ಬಾಗಿ ನೀಡು, ಪುಸ್ತಕನೇ ಕಾಲಿಗೆ ಹಚ್ಚಿ ಗಂಗಳಕ್ಕ ಅಂದ ಇವ. ಅವಾಗ ಏನ್ ಮಾಡ್ತಾಳ್ರಿ? ಇದು ಅಡ್ತಾರ ಇತ್ತಲ್ರಿ ಮೊದಲೇ ಕುದುರಿ. ಅದಕ್ಕಾಗಿತ್ತು ನಾ ಗಂಗಾಳದಾಗ ಕಾಲಿಡಕಿನಿ. ಯಾವಕ್ಕಿ? ಚಂಡಿ. ಅವಾಗ ಉದಾಲಿಕರು ಏನಂದ್ರು? ಏನಂತಾರ್ರಿ? ಮಗಳ ನೀ ಹೆಣ್ಣಾಗಿ ಹುಟ್ಟಿ ಬಂದಿದ್ದೆ, ಬಹಳ ದುರ್ಲಭ ಈ ಜಗತ್ತದೊಳಗ. 7 ಗಜದ ಕಲ್ಲಾಗಿ ಬೀಳು ಮಗಳ ನೀ ತಿಳ್ಕೊಂಡು ಶಾಪ ಕೊಟ್ಟಾನ. ಆಕಿ ಯಾವಕ್ಕೆರೆ ಎಬ್ಬಿಸ್ಕೊಂಡು ಬಂದಾಳ ಅನ್ನಕ್ಕಿ ಬಂದಿಲ್ಲಲ್ರಿ ಮಾಸ್ತರ. ಅವಾಗ ಯಾವ ಸಪ್ತ ಋಷಿಗಳು ಅಂದ್ರು ಏನಂತ? ಏನಂತಾರಿ? ನಾವೇ ಬಂದು ಹೆಣ್ಮಗಳಿಗೆ ಇಂಥದೊಂದು ಶಾಪ ಕೊಟ್ಟಂಗೈತಲ್ಲೋ ಮಾರಾಯ, ಈಕಿಗೆ ಯಾವಾಗ ಶಾಪ ಕೊಡ್ತಿ ಮತ್ತೆ ಹೊಳ್ಳಿ ಅಂತ ಕೇಳ್ತಾರ ಅವ್ರು. ಅವಾಗ ಉದಾಲಿಕ್ ಹೇಳ್ತಾನ, ಮುಂದೆ ದ್ವಾಪಾರ ಯುಗದೊಳಗ ಪಾರ್ಥನ ಶ್ಯಾಮಕರ್ಣ ಕುದುರೆ ಬಂದಿದ್ರ ಸಿಗಿ ಬೀಳ್ತದ.
ಅವಾಗ ನಮ್ಮ ಪಾರ್ಥ ಅರ್ಜುನ ಬಂದಿದ್ರ ಮ್ಯಾಗ ಕಾಲ್ ಇಡ್ತಾನ. ಅವಾಗ ಯಾವಾಗ ಪಾರ್ಥನ ಕಾಲ್ ಹತ್ತು ಈ ಕಲ್ಲಿಗೆ ಅವಾಗ ಮತ್ತೆ ಹೊಳ್ಳಿಕ್ಕಿ ಹೆಣ್ಣಿನ ಜನ್ಮ ಆಗಿ ಹುಟ್ಟಿ ಬರ್ತಾಳ ತಿಳ್ಕೊಂಡು ಇದು ಪುರಾಣ ಲೇಖಿ ತಂಗಿ. ಹೌದೌದು. ಬರೇ ಮಾತಿನೊಳಗೆ ಪರಕ್ಕಾದ್ರೆ ಇಟ್ಟು ಹಣಿ ಬರ ದುರ್ಲಾಭದ. ಮತ್ತೆ ಇನ್ನೊಬ್ಬನ ಬಲ್ಲಿ ಹೋಗಿ ಬರ್ತಾಳಪ್ಪ ಅಂತಂದ್ರ ಹೌದ್ ಹೌದ್ ಹೌದ್. ಹೆಂಗಾತದ್ರಿ? ಹಾಗಂಗಿಲ್ರಿ ಮಾಸ್ತರ. ಎಟ್ರ ಹುಚ್ಚಿರ್ಬೇಕ್ರಿ. ಅಂದ್ರ ನಮ್ಮ ಅಪ್ಪದೇವ್ರ ಪಾಠ ಕಳಿಸ್ತಾರಂದ್ರೆ ಈಕಿ ಯಾರ ಬಲ್ಲಿ ಬೇಕಾದಲ್ಲಿ ಹೋಗಿ ಹೋತಾಳ ಅನ್ನಂಗೈತಲ್ಲ. ಹೌದ್ ಹೌದ್ ಹೌದ್. ಅಂದ್ರೆ ಆಕಿನ ಲೆಕ್ಕಾಚಾರ ಹಂಗೆ ಆತದ್ರಿ ಈಕಿಂದು. ಬರೇ ಮಾತಿನೊಳಗೆ ಪರಕ್ಕಾದ್ರೆ 7 ಗಜದ ಕಲ್ಲಾಗಿ ಬಿದ್ದಿದಿ. ಹೌದು. ಮತ್ತ ಅಂತದ ಮಾಡೋರು ಬಿಡ್ತಾನ? ಬಿಡಂಗಿಲ್ರಿ ಮಾಸ್ತರ. ಈ ಗಟವಾಳ ಈ ಶರಣ ಅದ್ರ ದಶಿಂದ ಹೆಣ್ತಿಗೆ ಹೆಂಗ್ ಮಾಡ್ತಾನ ಅನ್ನುವಂಥದ್ದು ಹೇಳ್ಬೇಕಾಗ್ಯದ ಇಲ್ಲಿ ಹಿಸ್ಟ್ರಿ. ಆವಾಗ ಗಟಿವಾಳಯ್ಯ ಎಲ್ಲ ತಾಡು ತಂತಿ ಸಜ್ಜ ಮಾಡ್ದ. ಮುಂದ ಮುದುನೂರಕ್ಕೆ ಮಾತ್ರ ಹೊಂಟಿದಾನು ಕೇಳ್ರಿ. ಆವಾಗ ಮುಂದ ಊರಾಗ ಒಬ್ಬವನಿಗೆ ಇಟ್ಕೊಂಡಿದ್ಳು ಕಲ್ಯಾಣದಾಗ. ಅವ ಹಿಂದಿಂದ ಬೆನ್ನ ಹತ್ತಿ ಬಿಟ್ಟ ಇವ್ರಿಗೆ ಇಬ್ಬರಿಗ. ಹಿಂದಿಂದ ಬೆನ್ನ ಹತ್ತುದ್ರ ಒಳಗ ಗಟಿವಾಳೆಯ ಗುರುತ ಆಯಿತು. ಈಕಿ ಮೊದಲೇ ಮಸಲತ್ತ ಮಾಡಿದ್ಲಿ ಅಪ್ಪ ಬರುವಾಗ ಧಾರ್ಯಾಗ. ಏನಾರ ಮಾಡಿ ನನ್ನ ಗಂಡಗ ನೀರ ಕುಡಿಯುವುದು ಮಾತ್ರ ನೆಪ ಮಾಡಿ ನನ್ನ ಗಂಡಗ ಮಾತ್ರ ಕಳಿಸ್ತೀನಿ ನಾನು ಬಾವಿಯ ಒಳಗ. ಅವ ಬಾವ್ಯಾಗ ಇಳಿದು ಕೂಡ್ಲೆ ಕಲ್ಲ ಹೇರಿ ಒಗಿಬೇಕು ಮ್ಯಾಗ. ಅವ ಒಳಗ ಮಾತ್ರ ಬಿದ್ದು ಸಾಯ್ತಾನ ಅಂತಾಳ ಅವಾಗ. ಯಾವಾಗವ ಸಾಯ್ತಾನ ಅವಾಗ ಇಬ್ರು ಕೂಡಿ ಹೊಳ್ಳಿ ಬರೋನು. ಹಿಂಗ ಮೆಟ್ಗಟ್ಟಿ ಮಾಡೇ ಹೊಂಟಿದ್ಳು ಆಕಿ ಗಂಡನ ಜೋಡಿಗ. ದಾರಿ ಒಳಗ ಬರುವುದ್ರ ಒಳಗ ಕೆಟ್ಟ ಬ್ಯಾಸಗಿ ಬಿಸಿಲ ಇತ್ತು. ಭಯಂಕರ ನೀರಡಿಕೆ ಆಗಿ ಬಿಡ್ತು ಗಟಿವಾಳಯ್ಯಾಗ. ಕಡಿ ನೋಡೋದ್ರ ಒಳಗೆ ಒಂದು ಬಾವಿ ಮಾತ್ರ ಬಿದ್ದದ ದೃಷ್ಟಿಗ. ಹೆಂಡ್ತಿ ಇದ್ದಕ್ಕೆ ಮಾತ್ರ ಇಳಿಸಿ ಬಿಟ್ಲು ಬಾವಿಯ ಒಳಗ. ಬಾವ್ಯಾಗ ಈಕಿ ಇಳಿಸಿ ಬಿಟ್ಲು ಗೆಳೆಯ ಮಾತ್ರ ಓಡಿ ಬಂದ. ಇಬ್ರು ಕೂಡಿ ಮಾತ್ರ ಕಲ್ಲ ಹಿಡಿದ್ರು ತಮ್ಮ ಕೈಯಾಗ. ಬಾವ್ಯಾಗ ಇಳಿದು ಗಟಿವಾಳಯ್ಯ ಭಾಗಿ ಮಾತ್ರ ನೀರು ಕುಡಿತಿದ್ದ. ಅವಾಗ ಎತ್ತಿ ಮಾತ್ರ ಕಲ್ಲ ಇವರು ಹಿಡ್ದಾರ ಮ್ಯಾಗ. ಹೌದಪ್ಪ, ದೊಡ್ಡ ಚಾವಣಿನ ಹಿಡ್ದಾರ. ಜಾಡ್ಸಿ ಒಗಿಬೇಕಂತ ಒಗದಾರವರು ಬಾವಿಯ ಒಳಗ. ಆ ಕಲ್ಲ ಹೋಗಿ ಬೀಳಲಿಲ್ಲ ಗಟಿವಾಳೇನ ಮ್ಯಾಗ. ಕಲ್ಲ ಹೋಗಿ ಬೀಳಲಿಲ್ಲ ಅಂತರ್ಲೆ ಕಲ್ಲ ನಿಂತಾದ್ರೆ ಅಣ್ಣ. ಅವಾಗ ಗಟಿವಾಳಯ್ಯ ನೀರ ಕುಡಿದು ಬಂದಾನ ಮ್ಯಾಗ. ಅಲ್ಲಿ ಮಾಸ್ತರ ಏನಾಗ್ಯದಪ್ಪ? ಹಿಂಗಾಗ್ಯದ್ರಿ. ಒಂದು ವಚನ ಹೇಳ್ತಾರ ಮಾಸ್ತರ. ಏನಂತಾರ? ಹಣ್ಣು ಮತ ಬಳಿಕ ಮರವನ್ನು ಯಾರು ಕಡಿದರೇನೋ. ಹೌದು. ಹಣ್ಣು ಮತ ಬಳಿಕ ಮರವನ್ನು ಯಾರು ಕಡಿದರೇನೋ. ಹೆಣ್ಣು ಬಿಟ್ಟ ಬಳಿಕ ಅವರಿಗೆ ಯಾರು ಆಳಿದರೇನೋ. ಹೆಣ್ಣು ಬಿಟ್ಟ ಬಳಿಕ ಅವರಿಗೆ ಯಾರು ಆಳಿದರೇನೋ. ಈ ಕಾಯದ ಹೊನ್ನ ನೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚನ್ನ ಮಲ್ಲಿಕಾರ್ಜುನ ಅಂತಾಳ. ಯಾರು ಅಂತಾರ? ಇವ್ರು ಅಕ್ಕಮಾದೇವಿನೇ ಅಂದಾಳ. ಈ ಗಟ್ಟಿಬಾಳೆಯ ಇಂಥ ಚಾಲು ಬಿಡಿಸ್ಬೇಕಂತೆ ಸಾವಿರಾರು ಕಲ್ಯಾಣದೊಳಗ ಹೊಂಟಾರ ತಿಳ್ಕೊಂಡು ಶರಣರು ಅಲ್ಲೇ ಈಕಿಗೆ ಒಯ್ದ್ರೆ ಈಕಿ ಸುಮಾರು ಕೆಲಸ ಬಿಟ್ಟಾಳಂತ ಈಗ ಕಲ್ಯಾಣ ಕರ್ಕೊಂಡು ಬಂದ. ಅಲ್ಲಿಗೆ ಆದ್ರೆ ಶುದ್ಧ ಆತಾಳೇನು? ಶುದ್ಧ ಆತಳ ತಿಳ್ಕೊಂಡು ಕಲ್ಯಾಣ ಕರ್ಕೊಂಡು ಬಂದ ಗಟ್ಟಿಬಾಳೆಯ ಶರಣ. ಎಷ್ಟಿಟ್ಟೋ ಸಾವಿರಾರು ಶರಣರು ಬಂದು ಹೋದರು. ಕೆಲವೊಂದ್ ದಿನಸ ಮಾತ್ರ ಅಲ್ಲಿ ಕಾಲ ಕಳೆದ. ಎಲ್ರಿ ಕಲ್ಯಾಣದಾಗ ಕಾಲ ಕಳೆದ. ಅಲ್ಲೊಬ್ಬನಿಗೆ ಸೌರಸೆಕೊಂಡಳು. ಊರಂದು ಬಗೆಹರಿದ್ರೆ ಅಲ್ಲೊಬ್ಬನಿಗೆ ಇಟ್ಕೊಂಡಿದ್ಳು. ಅದು ಬಿಟ್ಟು ಇಲ್ಲಿ ಕಲ್ಯಾಣಕ್ಕೆ ಬರೋದ್ರೊಳಗೆ ಇಲ್ಲಿಗೆ ಒಬ್ಬನಿಗೆ ಸೌರಿಸಿದ್ಲಿಕ್ಕೆ. ಇಲ್ಲೊಬ್ಬನಿಗೆ ಸೌರಿಸಿಕೊಂಡಾಗ ಈ ಮಾತು ಗಟ್ಟಿವಾಳೆಯ ಗುರುತಾಯ್ತು. ಯಾವಾಗ? ಆಕಿ ಸೌರಿಸ್ಕೊಂಡಾಗ ಕಲ್ಯಾಣದಾಗ ಕೆಲವೊಂದ್ ದಿನ ಮಾತ್ರ ಗತಿಸಿ ಹೋದು. ಇಲ್ಲಿ ಇದ್ರು ಮಾತ್ರ ಶರಣರದ ಮಾತಿಗೆ ಬಟ್ಟ ಬರ್ತದೆ ಇಡಬಾರ್ದಂತ ಏನ್ ವಿಚಾರ ಮಾಡ್ದ? ಕಲ್ಯಾಣವಾಗಿ ಇರ್ತಕ್ಕಂಥ 12ನೇ ಶತಮಾನ ಆಗಿರ್ತಕ್ಕಂಥ ನಮ್ಮ ಬಸವಣ್ಣ ಹೇಳ್ದ. ಏನತ್ತ? ನೋಡ್ರಿಯಪ್ಪ ನಮ್ದು ಕೆಲಸ ಅದ. ಈ ಕೆಲಸ ಮುಗಿಸ್ ಮಾತ್ರ ಮತ್ತೆ ಇಲ್ಲೇ ಬರ್ತಿದ್ರ ಹೋಗ್ತೀನಿ ಅಂದಾಗ ಅವಾಗ ಕಲ್ಯಾಣ ಬಸವಣ್ಣ ಅವ್ರು ಕೇಳ್ತಾರ, ಏನತ್ತ? ಯಾಕೋ ಗಟ್ಟಿವಾಳಯ್ಯ ಇನ್ನ ಶರಣರು ಬರಾಕತ್ಯಾರ, ನೀ ಅವ್ರು ಹೊಂಟಾರಪ್ಪ ಅಂದ್ರೆ ಈಗ ನಡೆದಿದಪ್ಪ ಅಂದ್ರೆ ನಮ್ ಕಡೆ ಏನಾದ್ರು
ಏನಾದ್ರೆ ತಪ್ಪು ತಡಿ ಆಗೇವೆ ನಿನಗಂತ ಕೇಳ್ದವ. ಹೌದು ಹೌದು. ಏನಾದ್ರೂ ಗೋ ಮನುಷ್ಯದ್ರ ಹೇಳಿ ಏನು ದಾಸೋಗಿದಾಗ ನಿನ್ ಕಂಬಿತ್ತ ಎದ್ರಾಗ ಏನ್ ಕಂಬಿತ್ ನಡೆದಿದೆಪ್ಪ ಅಂದಾಗ ಹಂಗೇನಿಲ್ರಿಪ್ಪ ಬಸವಣ್ಣವ್ರೆ. ಒಂದ್ ಈ ಮಾತು ಕೇಸಿಂದ ಒಂದ್ ಮಾತಿಗೆ ನಡೆದೀನಿ, ನಿಮ್ಮ ಆಶೀರ್ವಾದ ಇರಲಪ್ಪ ನನ್ನ ಮ್ಯಾಲ ಅಂತ ಕೇಸಿಂದ ಬಸವಣ್ಣನ ಕಾಲ್ ಹಿಡದಾನ ಯಾರು ಗಟ್ಟಿವಾಳಯ್ಯ. ಯಾವಾಗ ಬಿ ನನ್ನ ಆಶೀರ್ವಾದ ಇರ್ತದ ಅಂತ ಹೇಳಿ ಪಾಠ ಕಳಿಸ್ಯಾನ. ಯಾರು ಮಾಸ್ತರ ಗಂಡ ಹೆಂಡತಿಗೆ ಮೆಟ್ಟಿಗೆ ಮಾಡಿದ್ರಕಿ ಏನ್ ಮೆಟ್ಟಿಗೆ ಮಾಡ್ತಾಳ, ನಾ ಮುದ್ರೂ ನನ್ನ ಗಂಡ ಕರ್ಕೊಂಡು ಹೋಗ್ತೀನಿ, ನೀನೇ ಎತ್ತಿನ ಗಾಡಿ ಹೊಡೆಯುವಾಗ ಆ ಧಾರೆಗೆ ಒಂದು ಬಾವಿ ಇದ, ಆ ಬಾವಿ ದಂಡಿಗೆ ಒಂದು ಕಲ್ಲು ಇಟ್ಟಿದ, ಆ ಕಲ್ಲು ಮಾತ್ರ ಇವನಿಗೆ ಇಳಿಸಿ ಇವನ ಮ್ಯಾಲ ಒಗದ್ರ ಆಯ್ತು, ನನ್ನ ಗಂಡ ಸಾತ್ ಹೋತನ್ನ ಗಟ್ಟಿವಾಳಯ್ಯ, ನಾವು ಇಬ್ರು ಕಲ್ತಿ ಕಡಿ ಜೀವನ ಮಾಡೋ ಈ ವಿಚಾರ ಮಾಡ್ಕೊಂಡು ಆಕಿಗೆ ಏನ್ ಇಟ್ಕೊಂಡನಲ್ರಿ ಮಾಸ್ತರ ಯಾರು ಕಲ್ಯಾಣದೊಳಗ ಅವನೇ ಎತ್ತು ಹುಡೆವಾದ. ಇವ್ರಿಬ್ರು ಗಂಡ ಹೆಂಡತಿ ಹಿಂದ್ ಕುಂತರು ಕೆಟ್ಟ ಬ್ಯಾಸ್ಗಿ ಬಿಸಿಲಾಗ ಬೇಕಂತ ನೆಪ ಮಾಡತ್ರು ಬಾವಿ ಸನಿ ಬಂದಾಗ. ಇಲ್ರಿ ನಂಗೆ ಬಹಳ ನೀರಡಿಕೆ ಆಗ್ಯಾವ, ನಂಗೆ ಏನ್ ಮಾಡ್ತಿರೋ ನೀರಡಿಕೆ ಬಹಳ ಆಗ್ಯಾವ, ಎಲ್ಲಿದ್ರೆ ನೀರ್ ಹಾಕ್ರ ಅಂದಾಗ ಆ ಕಡೆ ನೋಡ್ರೊಳಗ ಅದೇ ಒಂದು ಬಾಯಿ ಅದ ಮಾಸ್ತರ ಮಗಲಾಗ ಬಾಯಿದ. ಈ ಗಟ್ಟಿವಾಳಾಗ ಇಳಿಸಿ ಮಾತ್ರ ಬಾವ್ಯಾಗ ಇಳಿಸ್ಯಾರ, ಬಾವ್ಯಾಗ ಇಳಿಸ್ಕೇಸಿದ ನೀರು ತುಂಬೋ ಸಮಯದೊಳಗ ಇವ್ರಿಬ್ರು ಕಲ್ತಿ ದನ್ ಅಂತ ಕಲ್ಲು ಬಿಗಾಟ್ಯಾರ ಒಕಾಟ್ಯಾರ. ಏನಮ್ಮ ಬಸವಣ್ಣ ಇದು ಮಾಡಿನಲ್ರಿ ಆಶೀರ್ವಾದ ಅವ ಏನ್ ನೀರು ಕುಡಿದು ತುಂಬ್ಕೊ ಮತ್ತ ಕಲ್ಲು ಅಟ್ಟೆ ಅಂತರ್ಲಿ ನಿಂತದ. ಏನ್ ಈ ಗಟ್ಟಿವಾಳೆಯ ಮ್ಯಾಲ ಎದ್ದ ದನ್ ಅಂತ ಕಡದ ಕೇಸಿನ ಕಲ್ಲು ಬಾವ್ಯಾಗ ಬಿದ್ದದ. ಇವ್ರಿಬ್ರು ಏನ್ ವಿಚಾರ ಮಾಡಿದ್ರಿ, ಕೆಲಸ ಮಾತ್ರ ಬಗೆಹರಿತಾರೆ ಮಾತ್ರ ನನ್ನ ಗಂಡ ಸಾತ ಅಂತ ವಿಚಾರ ಮಾಡಿದ್ರು ಇವ್ರಿಬ್ರು. ಇಬ್ರು ಕೂಡಿ ಮಾತಾಡ ವಿಚಾರ ಮಾಡ್ಕೇಸಿಂದ ಏನ್ ಮಾಡ್ರ ಮಾಸ್ತರ, ಮುಂದೆ ಇವ್ರು ಮುದ್ರೂರ್ ಹೊಂಟಾರ, ಇವ ಗಟ್ಟಿವಾಳ ಎದ್ದು ಕುಂತ ವಿಚಾರ ಮಾಡಲ್ತಾನ. ಈಗ್ರೇ ನಾ ಬಸವಣ್ಣಗ ಕಲ್ಯಾಣದೊಳಗೆ ಹೇಳಿ ಬಂದೀನಿ, ಏನ್ರಿ ಮಾಡಿ ನಾ ಮುದ್ರೂರ್ಗ್ ಹೋಗಿ ಬರ್ತೀನ್ರಿಪ್ಪ, ಏನ್ ನನ್ನ ಕಡೆ ಏನು ಕ್ಷಮಿಸ್ರಿ ನನ್ನ ಮಾತಿಗೆ ಅಂತ ಕೇಸಿಂದ ಅವ್ರ ಮುಂದೆ ಹೋಗ್ಯಾರ. ಇವ ಹಿಂದಿನ ನಡೆದಾನ ಮಾಸ್ತರ ಬೆನ್ನ ಹತ್ತರದಾಗ ಅಲ್ಲಿ ಹಾದಾಗ್ರಿ ಈ ಗಟ್ಟಿವಾಳನ ಹೆಂಡತಿಗೆ ಮೊದಲು ಇಟ್ಕೊಂಡಿರಲ್ಲ ಮುದ್ನೂರಾಗ ಮತ್ತೊಬ್ಬವ ಮುದ್ನೂರ್ ಊರಾಗ ಅಕ್ಕಿ ನಾಂಗ್ ಇಟ್ಕೊಂಡ ಕಳರು ನೀ ಹಿಡಿದ ಮಗನ ಕೈ ಅಂತ ಕೇಳಿ ಅವ ಇವನಿ ಹುಡಿ ಈಕಿ ನಾ ಇಟ್ಕೊಂಡೆ ಕೆದಾಳ ನಿನಗೆ ಹ್ಯಾಂಗ ಗಂಟು ಬಿದ್ದಾಳು ಆಕಿ ಹ್ಯಾಂಗ ಇಟ್ಕೊಂಡಿನಿ ಅಂತ ಮೊದಲಿನ ಗಂಟು ಬಿದ್ದಾಳ ಬಂದು ಈ ಕಲ್ಯಾಣದ ಒಂದು ಆ ಮುದ್ನೂರ್ದ ಒಂದು ಮಸ್ತರ ಇಬ್ಬರದು ನಡು ಧಾರೆಗೆ ಟಕ್ಕಿ ಕುಸ್ತಿ ನಡೀತು. ಜಗಳಾಡಕತ್ತೂರಕ್ಕಿಂತ ದಶಿಂದ ಅಡ್ಡು ಕೂಡಿ ಟಕ್ಕಿ ಕುಸ್ತಿ ನಡೆಯ ಸಮಯದೊಳಗ ಈ ಗಟ್ಟಿವಾಳಯ್ಯ ಹೋಗಿ ನೋಡ್ತಾನ. ಅವ್ರು ಜಗಳಾಡೋರೊಳಗೆ ಇವ ಹೋದ ಗಟ್ಟಿವಾಳಯ್ಯ ಅಲ್ಲಿಗೆ. ಈ ಗಟ್ಟಿವಾಳಯ್ಯ ಹೋಗಿ ನೋಡಂತಾನ. ಏನಂದ ಏನಾಗಿದ್ರು ಅಂದಾಗ ಇವ್ರಿಬ್ರದು ಕಾಲ ಕೈಲಿ ತಂಡಗಾಗ್ಯಾವ ಮಾಸ್ತರ. ಮುದ್ನೂರಾಗಿದ್ದಾವ ಏನಂದ, ನಾ ಮೊದಲಿಕ್ಕೆ ಇಟ್ಕೊಂಡಿನಿ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಇವ ಹತ್ತಿದ್ದ. ಹೌದು ಅವಾಗ ಇವ ಹಿಂದ್ಗಡೆ ಏನಂತಿದ್ದ, ಏನ ಕಲ್ಯಾಣದಾಗ ಸಟ್ ಮಾಡೀನಿ ಈಕೆಗೆ, ಕಲ್ಯಾಣಕ್ಕೆ ಬಂದ ಬಳಕ ನಾ ಇಟ್ಕೊಂಡಿನಿ, ನಾ ಕರ್ಕೊಂಡು ಹೋಗ್ತೀನಿ ಕಲ್ಯಾಣಕ್ಕೆ ಇವ ಹತ್ತಿದ್ದ. ಅವಾಗ ಯಾರು ನಮ್ಮ ಗಟ್ಟಿವಾಳಯ್ಯ ಮಾಸ್ತರ ಏನಂದ, ಕ್ಷಣಿಕ ಸುಖಕ್ಕಾಗಿ ಸಾಗರದಲ್ಲಿ ದುಃಖ ಅನುಭವಿಸ್ತೀರಿ ಮಕ್ಕಳೇ ನೀವು, ಸರಿ ನಿಮ್ಮಿಬ್ಬರಿಗೆ ಕುಡ್ತೀನಂತ ಏನ್ ಮಾಡ್ಯಾನ ಗಟ್ಟಿವಾಳಯ್ಯ ಸಿಟ್ಟಿಗೆ ಬಂದು ಏನ್ ಮಾಡ್ಯಾನ, ಗಟ್ಟಿವಾಳನ ವೈರಾಗ್ಯ ಬಹಳ ಕೆಟ್ಟ ಮಾಸ್ತರ. ನಿಂದ ಪಾಲ ನೀನು ಕೊಡ್ತೀನಿ, ಅವನ ಪಾಲ ಅವನಿಗೆ ಕೊಡ್ತೀನಿ ಮಕ್ಕಳ ಸರಿ ನಾವು ಸರ್ ಅಂತ ತನ್ನ ಆದ ಮಡದಿಗೆ ಹೆಣತಿಗೆ ಹಿಡಿದು ಏನ್ ಮಾಡ್ಯಾನ, ಎರಡೂ ಕಾಲ ಕೈಯಾಗ ಹಿಡಿದು ಟರ್ರ ಸೀಳ್ಯಾನ ಹೆಣತಿಗೆ ಸ್ವಂತ ಹೆಣತಿಗೆ ನಡಬರ್ಕೆ ಶೀಳ್ಯಾನ. ಶೀಳಿ ಏನ್ ಮಾಡ್ಯಾನ ಮಾಸ್ತರ, ಒಂದು ಕಡಿ ಭಾಗ ಒಬ್ಬನಿಗೆ ಕೊಟ್ಟಾನ, ಒಂದು ಕಡಿ ಭಾಗ ಒಬ್ಬನಿಗೆ ಕೊಟ್ಟಾನ. ಹೀಗದ ನಮ್ಮ ಶರಣರು ಮಹಿಮಾ. ನಿನ್ನಕ್ಕೆ ಯಾರೇ ಹಿಂಗ್ ಮಾಡ್ರಿ ಅಂದ್ರೆ ಹೇಳು, ನಿಮ್ಮೂರ ಒಳಗೆ ಯಾವಾಕ್ಯಾರ ಹಿಂಗ್ ಮಾಡಿದಿಲ್ಲಪ್ಪ ಅಂತ ಪವಾಡ ಹೇಳು. ಅದಕ್ಕೆ ಹೇಳ್ಯಾರ ಮಾಸ್ತರ ಏನತ್ತ, ಊರು ಕೆಟ್ಟಿದ್ದು ಉಡಾಳರಿಂದ, ಹೌದು ಕೇರಿ ಕೆಟ್ಟಿದ್ದು ಹಲಕಟ್ಟರಿಂದ, ಕೇರಿ ಕೆಟ್ಟಿದ್ದು ಹಲಕಟ್ಟರಿಂದ, ಮನಿ ಕೆಟ್ಟಿದ್ದು ಮಾನಗಡ್ಡಿ ಸಸಿಲಿಂದ ಹಿಂತಕ್ಕಿಯಿಂದ, ಈ ಹಾಲಿನಂತ ಸಭಾ ಕೆಟ್ಟಿತ್ತು ಹಿಂಗ ಮಾತಾಡಲಿಂದ. ಎಂತ ಹಾಡೋ ಯಾವುದೇ ಮಾತಾಡಬೇಕಾದ್ರೆ ಇದು 10 ಮಂದಿ ಕುಡ್ರಲಿ, 50 ಮಂದಿ ಕುಡ್ರಿ, 100 ಮಂದಿ ಕುಡ್ರಲಿ, ಬಹಳ ಮಂದಿ ಆಧಾರ ಬದ್ಧವಾಗಿ ಮಾತಾಡಬೇಕಾಗಿಲ್ಲ ಮಾಸ್ತರ. ಹೇಳೋನು ಅವ್ರೆ ಕೇಳೋನು ಅವ್ರೆ ಅಂದ್ರೆ ಮಾತು ಚಲೋ ಅನ್ಸಲ್ಲ. ಅವ ನಮ್ಮ ಬಸವಣ್ಣ ಕೇಳ್ಯಾನ, ಆ ಸೀರಿ ಮನು ಎಷ್ಟು ಅದಾವಂತೆ ಕೇಳಿದ್ದೇವೆ. ಅವ್ರೇನ್ ಹೇಳ್ಯಾರ, ಈ ಶರೀರ ಅಂಬದೇ ಸೀರಿ ಹೇಳ್ಯಾರ, ಆ ಭೀಮುಂದ್ ಬಿ ಕೇಳ್ತಾರ, ಹೊರಗಿನ ಸೀರೆ ಅಲ್ಲತನು ತಾನೇ ಹೇಳ್ತಾರ. ಮತ್ತ ಅವ ಸೀರೆ ಉಟ್ಕೊಳ್ಳೋಣ ಅದಕ್ಕೆ ನಿಲಿಗೆ ಎಟ್ಟವ ತಾನು ಕೇಳ್ತಾರ. ನಾವು ಮಾಸ್ತರ ನಮ್ಮ ಏನು ಹೇಳಲಾಗೇನಂತ ಅವ್ರು ಅನ್ಕೊಂಡ್ರ, ನಾ ನಿಮಗ್ ಮೊದಲೇ ಕೇಳಿನಿ, ಏನ್ ಕೇಳಿನ ಪ್ರಶ್ನೆ ದಿನಾನೇ ಏನತ್ತ, ಈ ಪಾರ್ವತಿ ಮಣ್ಣಿಂದು ಗಣಪತಿ ಮಾಡ್ಬೇಕಾದ್ರೆ ವಿನಾಯಕ ಮಾಡ್ಬೇಕಾದ್ರ ಈಗೇನು ಸ್ವಂತ ಬುದ್ಧಿಲಿಂದ ಮಾಡ್ಯಾಳು, ಏನ್ ಈಕಿಗೆ ಯಾರೇ ಕಲ್ಸ್ಯಾರು, ಅವ್ರ ಹೆಸರು ಏನು ಬಂದಿದ್ರೆ ಪಾಯ ಹಾಕಿದಾನ, ಅದು ಅಲ್ಲೇ ಬಿಟ್ಟಿದೀನಿ ಹೇಳೇ ಇಲ್ಲದು ಬರಲ್ ತಮ್ಮ. ಮಾತ ಘಾತದ ಮಾತ ಮಾಣಿಕ್ಯದ. ಏನಂದ್ರಿ, ನುಡಿದರೆ ಮುತ್ತಿನ ಹಾರ ಅಂತ ಇರಬೇಕು, ಸ್ಫಟಿಕದ ಸ್ಥಳಕ್ಕೆ ಅಂತ ಇರಬೇಕು, ನುಡಿದರೆ
ಮೆಚ್ಚಿ ಹೌದು ಅನ್ಬೇಕತ್ತಾರ ಅವ್ರು. ಇವ್ರದಲ್ರಿಪ್ಪ ಹಾ. ಇವ್ರದ್ ಹಿಂಗಿಲ್ಲ ಹ್ಯಾಂಗ? ನುಡಿದಾರ ಕುತ್ತವ್ರು ಎದ್ದು ಹೋಗಬೇಕು, ನುಡಿದರೆ ಕಚ್ಚಿ ಬಿಚ್ಚಿ ಹಾಡದಾರ ಕಚ್ಚಿ ಬಿಚ್ಚಿ ಹಾಡಬೇಕು. ಕಿವವ ಇವ್ರ ಬಲಿ ಹಿಂಗ ನಡೆದ್ರೆ ಮಾಡಿದ್ರೆ ನುಡಿದರೆ ಕಚ್ಚಿ ಬಿಚ್ಚಿ ನುಡಿದಿರ್ಬೇಕು, ಕೂತವ್ರು ಎಲ್ಲ ಎದ್ದು ಮನಿಗೆ ಹೋಗಿರ್ಬೇಕು. ಈಕಿನ ವಚನ ಇದು. ಹೌದಲ್ರಿ ಮಾಸ್ತರ? ಅದಕ್ಕ ಒಬ್ಬ ಹೆಣ್ಮಗಳಿದ್ದಳ ಊರಾಗ, ಗಂಡ ಸಾತು 10 ವರ್ಷ ಆಗಿ ಹೋಗಿತ್ತಮ್ಮ. ಗಂಡ ಸಾತು 10 ವರ್ಷ ಆಗಿತ್ತು. 10 ವರ್ಷ ಆಗಿತ್ತತ್ತ. ಅವಾಗ ಮುಂದೆ ನಮ್ಮ ಹೆಣ್ಮಗಳು ಏನ್ ಮಾಡ್ಲತ್ತ, ಗರ್ಭಿಣಿ ಆಗ್ಯಾಳ. 10 ವರ್ಷ ಆದ ಬಳಿಕ ಹೊಟ್ಟಿ ನಿತ್ತತ್ತ ಹೆಣ್ಮಗಳಿಗೆ. 10 ವರ್ಷ ಆದ ಕೂಡಲೇ ಹೊಟ್ಟಿ ನಿಂತ ಕೂಡಲೇ ಅವ್ರ ಮೈದುಂದರ್ ಏನ್ ಮಾತಾಡ್ತಾರ್ರಿ? ಮತ್ತೆ ಊರಾಗಿದ್ದವ್ರು ಮಾತಾಡೋರು ಎಲ್ರಿ, ಹೌದು ಗಂಡ ಸಾತ್ 10 ವರ್ಷ ಆಗ್ಯದ, ಈಕಿಗಾರ ಹೊಟ್ಟಿ ನಿತ್ತದ. ಹೌದು. ಏನಾಗಿರ್ಬೇಕು ಈಕಿಗೆ ಯಾರ ಬಳಿ ಹೋಗಿರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಲಕತ್ರ ಊರಾನವ್ರು. ಹೌದು. ವಿಚಾರ ಮಾಡೋದ್ರೊಳಗ ಯಾರ ಹಿರಿಯರು ಬಂದು ಕೇಳಿದ್ರಪ್ಪ ಅಂತಂದ್ರ ಅದು ತೊಗೊಂಡು ನೀವೇನ್ ಮಾಡೋರು ಸುದ್ದಿ ಇದು ನಾಯನೇ ಹಾಕಿದ್ರು ಅವ್ರ ಮೈದುಂದೇರ್ ಮಾಸ್ತರ. ಅವ್ರ ಮೈದುಂದೇರ್ ನಾಯನೇ ಹಾಕಿದ್ರು. ಕಡೆಗೆ ಅದು ಮೈದುಂದೇರ್ ತನಕ ಬತ್ತಪ್ಪ. ಹೌದು. ಅವಾಗ ಮೈದುಂದೇರ್ ಇದ್ದವ್ರು ಏನ್ ಮಾಡಿದ್ರು, ಏನ್ ಮಾಡ್ಯಾರಿ ನಾಯ ಹಾಕದ ಮ್ಯಾಗ 4 ಮಂದಿ ಹಿರಿಯರಿಗೆ ಕರ್ಕೊಂಡ್ ಕೆರೆ ನ್ಯಾಯ ಕೂಡಿಸಿದ್ರು ಅವ್ರು. 10 ವರ್ಷ ಆಯ್ತ್ರಿ ಸತ್ತಾನ. ಇಕ್ಕಿರ ಈಗ ಇದು ಆಗ್ಯದ, ಹೊಟ್ಟಿ ನಿಂತದ, ಇದು ಆಗ್ಯದ, ಹೊಟ್ಟಿ ನಿಂತದ. ಹೌದು. ಇಕ್ಕಿಗೆ ಹ್ಯಾಂಗ್ ಕೊಡ್ಬೇಕ್ರಿ ನಾವು ಪಾದ ಅಂದಾಗ? ಅವಾಗ ಏನ್ ಹೇಳ್ತಾಳ, ಏನ್ ಹೇಳ್ತಾಳ್ರಿ ಮಾಸ್ತರ? ಒಂದ್ 5-6 ಮಂದಿ ಬಂದ್ ಕೆರೆ ನಡ್ಬರ್ಕ್ ಕೂತ್ ನಿಂತು ಕೇಳಿದ್ರ ಹಿಂಗ್ ನಮ್ ಪ್ಯಾಂಟ್ನವ್ರು ನಿಂತಾರ ನೋಡ್ರಿ ವಚನ ವಾಚ ಹೈಕೊಂಡು. ಹೌದು. ಇವು ಹಿಂಗ್ ನಿಂತ ಕೆರೆ ಕೇಳಿದ್ರತ್ತ ಅವ್ರು. ಹಿಂಗ ಮಾಡ್ಕೊಂಡಿದ್ದಿ ಅಲ್ಲ ಹುಚ್ಚುಗೊಟ್ಟಿ, ಕಾಣಸತ್ 10 ವರ್ಷ ಆಗ್ಯದ, ನೀ ಈ ಹೊಟ್ಟಿ ನಿಂತಿದೆಪ್ಪ ಅಂತಂದ್ರೆ ಯಾರಿಗ್ ಬಸರಾಗಿದ್ ಹೇಳಂದ್ರ ಅವ್ರು. ಅವಾಗ ಏನಂತಾಳ್ರಿ? ಅವಾಗ ಈಕಿ ಏನಂದ್ಳು, ಗಂಡ ಸತ್ತರ್ ಏನಾಯ್ತ್ರಿ? ಏನ್ ಹುಚ್ಚದ್ರಿ ನೀವು, ಗಂಡ ಸತ್ರ ಏನಾಗ್ಯದ, ಊರಾಗೇನ ಮಂದಿರ ಹೇಳ್ರಿ ಅಂದ್ರ. ಊರಾಗ ನಿಮ್ಮಂತವ್ರು ಯಾರು ಇಲ್ಲೇ ಏನು ಅವ್ರಿಗೆ ಆಗಿನಂದ್ಲತ್ತೀಕಿ. ಅದಕ್ಕೆ ತಂಗಿ ನೀ ಹೇಳು ಯಾವಾರ ಹಿಂಗ ಆಗ್ತದ, ಹಂಗೇನು ಮಾಡ್ಲಕ್ ಹೋಗ್ಬೇಡ. ಅದಕ್ಕ ಅನೈತಿಕ ಸಂಬಂಧ ಮಾಡಕ್ಕೆ ಮಾತ್ರ ಯಾರು ಸೇರಂಗಿಲ್ಲ ಈ ಜಗತ್ತದೊಳಗೆ. ಮೊದಲು ತಿಳ್ಕೊಂಡಿ ಹೆಣ್ಣೆ ಹ್ಯಾಂಗಿರ್ಬೇಕು, ಹಂಗಿದ್ರೆ ಮಾತ್ರ ಮನಿ ಚಂದ ಇರ್ತದ. ಮತ್ತ ನೀ ಬಿಟ್ಟು ಬ್ಯಾರೆ ಬ್ಯಾರೆ ಏನ್ರ ಮಾಡ್ತೀನಪ್ಪ ಅಂತಂದ್ರೆ ಬಿಡಂಗಿಲ್ಲ ನಿನಗ. ಇಲ್ಲಿ ಹ್ಯಾಂಗ್ ಗಟ್ಟಿಬಾಳ ಹಿಡಿದು ಹರ್ದ ನೋಡು, ಮಗಳ ಗಿಚ್ ಗಿಲಿಗಿಲ್ಲಕತ್ತ ಹಿಂಗೆ ಹರಿಬೇಕಾತ ಟಾರ ಹಿಡಿದು ಹಂಗ ಬಿಡಂಗಿಲ್ಲ. ನೀ ಎಲ್ಲರ ಗಿಚ್ ಗಿಲಿಗಿಲಿ ಬುಲ್ಬುಲು ಅವು ಏನೂ ನಡೆಯಂಗಿಲ್ಲ ನನ್ನ ಬಳಿ ಗುಳುಗುಳು ಮಾಡವು, ಅವು ಎಲ್ಲರ ಮಾಡವು ಗುಳುಗುಳು ಬುಲ್ಬುಲು. ಹೌದಲ್ರಿ ಮಾಸ್ತರ? ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ನಡೀಲ್ರಿ